ಬದನೆಕಾಯಿ ಹಾಗೂ ದಪ್ಪ ಮೆಣಸಿನ್ಕಾಯಿ ಹಾಕಿಬಿಟ್ಟು ಕುಕ್ಕರ್ನಲ್ಲಿ ಬಾತ್ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ಗೆ ಹಾಕೋಕ್ಕೆ ಇದು ಬೆಸ್ಟ್ ಅಡುಗೆ ಅಂತ ಹೇಳ್ಬೋದು. ಬೇಗ ಮಾಡಿಬಿಡಬಹುದು, ರುಚಿಯಾಗಿರುತ್ತೆ ಮತ್ತು ತುಂಬ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿದ್ದೀನಿ. ಮೊದಲಿಗೆ ನಾನು 2 ದಪ್ಪ ಮೆಣಸಿನ್ಕಾಯಿ ಮತ್ತು 1 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರಬಹುದು, ದಪ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡನ್ನೂ ನಾನು ಸ್ವಲ್ಪ ದೊಡ್ಡದಾಗೆ ಹೆಚ್ಚಿಕೊಂಡಿದ್ದೀನಿ. ಮತ್ತು 2 ಹುಳಿ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ ಬಾತ್ಗೆ ಬೇರೆ ಏನೂ ಹುಳಿ ಹಾಕ್ತಾಯಿಲ್ಲ, ಈ ಟೊಮೆಟೊ ಅಷ್ಟೇ. ಮತ್ತು ಬದನೆಕಾಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಬದನೆಕಾಯಿ ಹೆಚ್ಚಿದ ಮೇಲೆ ನೀರಿನಲ್ಲಿ ಇಡಬೇಕು. ನೀರಲ್ಲಿಟ್ಟರೆ ಬಣ್ಣ ಬದಲಾಗಲ್ಲ, ಇಲ್ಲಾಂದರೆ ಬೇಗ ಬಣ್ಣ ಬದಲಾಗ್ಬಿಡುತ್ತೆ. ಈಗ ನಾನು ಕುಕ್ಕರ್ಗೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ. ಈಗ ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದ ಮೇಲೆ ಅರಿಶಿನ, ಜೀರಿಗೆ ಮತ್ತು ಒಂದು ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ. ಮತ್ತು ಹೆಚ್ಚಿದ ಈರುಳ್ಳಿ ಹಾಕ್ತೀನಿ. ಈರುಳ್ಳಿನ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈರುಳ್ಳಿನ ಬಾಡಿಸಿದ್ದಾದಮೇಲೆ ದಪ್ಪ ಮೆಣಸಿನ್ಕಾಯಿ ಹಾಕ್ತೀನಿ. ದಪ್ಪ ಮೆಣಸಿನ್ಕಾಯಿನೂ ಸ್ವಲ್ಪ ಬಾಡಿಸಿ ಅದಾದಮೇಲೆ ಹೆಚ್ಚಿದ ಟೊಮೆಟೊ ಹಾಕ್ತೀನಿ. ಮತ್ತು ಒಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಹಾಕ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತರಕಾರಿಗಳನ್ನು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಇಲ್ಲಿ ಬದನೆಕಾಯಿ ಒಂದು ಸ್ವಲ್ಪ ಬೆಂದ್ರೂ ಸಾಕು. ಒಂದು 3ರಿಂದ 4 ನಿಮಿಷ ಕೈ ಆಡಿಸಿದ್ರೆ ಸಾಕಾಗತ್ತೆ. ಮತ್ತು ನಾನು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಇದನ್ನು ಹೆಚ್ಚಿ ಹಾಕ್ಬಿಡ್ತೀನಿ, ಆವಾಗ ಬಾಯಿಗೆ ಸಿಗಲ್ಲ. ಆಗ ಮನೆಯವರೆಲ್ಲರೂ ಕರಿಬೇವು ತಿಂದ ಹಾಗಾಗತ್ತೆ. ಈಗ ತರಕಾರಿಗಳೆಲ್ಲ ಒಂದು ಸ್ವಲ್ಪ ಬೆಂದಿದೆ. ಇದಕ್ಕೆ ನಾನು ವಾಂಗಿಬಾತ್ ಪುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 4 ಚಮಚ ವಾಂಗಿಬಾತ್ ಪುಡಿ ಹಾಕ್ತಾಯಿದ್ದೀನಿ. ವಾಂಗಿಬಾತ್ ಪುಡಿ ವಿಡಿಯೋ ಈಗಾಗಲೇ ಹಾಕಿದ್ದೀನಿ, ನೀವು ಬೇಕಾದರೆ ಒಂದು ಸಲ ನೋಡಿ. ನೀವೆಷ್ಟು ಬಾತ್ ಮಾಡ್ತಾಯಿದ್ದೀರ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಂಗೆ ವಾಂಗಿಬಾತ್ ಪುಡಿ ಹಾಕಬಹುದು. ನೋಡಿ, ಈ ರೀತಿ ವಾಂಗಿಬಾತ್ ಪುಡಿ ಮಾಡಿಟ್ಕೊಂಡ್ರೆ ತಟ್ಟಂತ ನಿಮಗೆ ಬೇಕಾದಾಗ ಯಾವ ಬಾತ್ಗಳನ್ನಾದರೂ ಮಾಡ್ಕೊಳ್ಬಹುದು. ಈಗ ನಾನು 1 ಅಳತೆ ಅಕ್ಕಿಗೆ 2ರಷ್ಟು ನೀರು ತೊಗೊಂಡಿದ್ದೀನಿ. ನೀರು ಹಾಕ್ತೀನಿ ಇಲ್ಲಿ ಕುಕ್ಕರ್ಗೆ. ನೀರೊಂದು ಸ್ವಲ್ಪ ಕುದಿ ಬರಲಿ. ಮತ್ತು ರುಚಿಗೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಈಗ ನೀರು ಇನ್ನೇನು ಕುದಿ ಬರ್ತಿದೆ. ಇಷ್ಟೊತ್ತಿಗೆ ಉಪ್ಪು ಕರಗಿರುತ್ತೆ. ನೀರು ಕುದಿ ಬರೋ ಅಷ್ಟರಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ತೊಳೆದ ಅಕ್ಕಿನೂ ಹಾಕ್ತಾಯಿದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ನಾನು 2 ಕೂಗು ಕೂಗಿಸ್ತೀನಿ. ಕುಕ್ಕರ್ನ ಪ್ರೆಷರ್ ಪೂರ್ತಿಯಾಗಿ ಇಳಿದು ತಣ್ಣಗಾಗಿದೆ. ಈಗ ಬಾತು ತುಂಬ ಬಿಸಿ ಇದ್ದಾಗ ಮಿಕ್ಸ್ ಮಾಡೋಕ್ಕೆ ಹೋದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಬಿಸಿ ಕಡಿಮೆ ಆಗಲಿ, ಆಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ಹಾಗೆ ತಿನ್ನಬಹುದು. ಬೇಕಾದರೆ ಮೊಸರು ಬಜ್ಜಿ ಜೊತೆನೂ ತಿನ್ನಬಹುದು. ನಾನಿಲ್ಲಿ ಮೊಸರು ಬಜ್ಜಿ ಮಾಡಿಲ್ಲ. ಈ ಬಾತ್ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ನನಗೆ ತಿಳಿಸೋದನ್ನು ಮರಿಬೇಡಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.